أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಖುತಬದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದರ್ಶ ಮತ್ತು ದೈವಿಕ ಪ್ರೇಮದ ಕುರಿತು ವಿವರಿಸಲಾಗಿತ್ತು. ಈ ಯುಗದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸತ್ಯಸಂಧ ಸೇವಕರಾದ ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ತಮ್ಮ ನಾಯಕ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನುಸರಿಸುವ ಮೂಲಕ ದೈವಿಕ ಪ್ರೇಮದ ಉನ್ನತ ಮಟ್ಟವನ್ನು ಪಡೆದರು. ಇದರ ಪರಿಣಾಮವಾಗಿ ಅಲ್ಲಾಹನ ಕೃಪೆಯು ಅವರ ಮೇಲೆ ಉಂಟಾಯಿತು. ಅವರಿಗೆ ಅಲ್ಲಾಹನ ಮೇಲಿದ್ದ ಪ್ರೀತಿ ಜನರಿಗೆ ಕೂಡ ಅನುಭವವಾಗುತ್ತಿತ್ತು. ಈ ಸಂಬಂಧವಾಗಿ ನಾನು ಕೆಲವು ಘಟನೆಗಳನ್ನು ಪ್ರಸ್ತುತಪಡಿಸುತ್ತೇನೆ. ಅದಕ್ಕಿಂತ ಮೊದಲು ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಸ್ವಂತ ಮಾತುಗಳಲ್ಲಿ ಈ ಪ್ರೀತಿಯನ್ನು ಪ್ರಕಟಿಸಿರುವುದನ್ನು ಪ್ರಸ್ತಾಪಿಸುತ್ತೇನೆ. ಒಂದೆಡೆ ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಹೀಗೆ ಹೇಳುತ್ತಾರೆ: ಈ ದೈವಿಕ ಕೃಪೆಯು ನನ್ನ ಮೇಲೆ ಉಂಟಾಗಲು ನನ್ನ ಯಾವ ಕಾರ್ಯ ಕಾರಣವಾಯಿತು ಎಂಬುದನ್ನು ವಿವರಿಸಲು ನನಗೆ ಸಾಧ್ಯವಲ್ಲ. ಆದರೆ ಸಹಜವಾಗಿಯೇ ನನ್ನ ಹೃದಯಕ್ಕೆ ಅಲ್ಲಾಹನೆಡೆಗೆ ನಿಷ್ಠೆಯ ಒಂದು ಆಕರ್ಷಣೆ ಇದೆ ಎಂಬುದನ್ನು ನಾನು ನನ್ನೊಳಗೆ ಅನುಭವಿಸುತ್ತಿದ್ದೇನೆ. ಅದು ಯಾವುದೇ ಅಡೆತಡೆಯಿಂದಲೂ ನಿಲ್ಲಲಾರದು. ಇದು ಅಲ್ಲಾಹನ ಕೃಪೆಯಾಗಿದೆ. ಅಂದರೆ ಅಲ್ಲಾಹನು ನನ್ನ ಮೇಲೆ ಮಾಡಿರುವ ಉಪಕಾರಗಳು ನನಗೆ ದೊರೆತಿರುವುದು ನಾನು ಅಲ್ಲಾಹನ ಪ್ರಿಯ ಪ್ರವಾದಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಪೂರ್ಣ ಅನುಕರಣೆ ಮತ್ತು ಅವರನ್ನು ಪ್ರೀತಿಸುವನಾಗಿರುವ ಕಾರಣದಿಂದಲೇ ಆಗಿದೆ. ಇದರ ಫಲವಾಗಿ ಅಲ್ಲಾಹನ ಪ್ರೀತಿಯ ಬಾಗಿಲುಗಳು ಸಹ ನನ್ನ ಮೇಲೆ ತೆರೆಯುತ್ತಾ ಹೋದವು. ಮತ್ತೊಂದೆಡೆ ಅವರು ಹೀಗೆ ಹೇಳುತ್ತಾರೆ: ಮಸೀದಿಗಳೇ ನನ್ನ ವಸತಿ, ಸಜ್ಜನರೇ ನನ್ನ ಸಹೋದರರು, ಅಲ್ಲಾಹನ ಸ್ಮರಣೆಯೇ ನನ್ನ ಸಂಪತ್ತು ಮತ್ತು ಅವರ ಸೃಷ್ಟಿಗಳೇ ನನ್ನ ಕುಟುಂಬ. ನಾನು ಪ್ರತಿಯೊಂದು ವಸ್ತುವನ್ನು ಕೇವಲ ಅಲ್ಲಾಹನಿಗಾಗಿ ಪ್ರೀತಿಸುತ್ತೇನೆ. ಅಲ್ಲಾಹನೊಂದಿಗಿನ ನಮ್ಮ ಬಾಂಧವ್ಯವನ್ನು ಯಾವುದಕ್ಕೂ ಕಡಿಯಲು ಸಾಧ್ಯವಿಲ್ಲ. ಅಲ್ಲಾಹನ ಗೌರವ ಮತ್ತು ವೈಭವದ ಮೇಲೆ ಆಣೆ ಹಾಕಿ ಹೇಳುತ್ತೇನೆ, ಅವನ ಧರ್ಮದ ಶ್ರೇಷ್ಠತೆಯು ಲೋಕಕ್ಕೆ ಗೋಚರಿಸಬೇಕು, ಅವನ ಮಹಿಮೆಯು ಬೆಳಗಬೇಕು, ಅವನ ಮಾತೇ ಮೇಲುಗೈ ಸಾಧಿಸಬೇಕು ಎಂಬುದಕ್ಕಿಂತ ಹೆಚ್ಚಿನ ಪ್ರಿಯವಾದ ವಸ್ತು ನನಗೆ ಇಹಲೋಕ ಮತ್ತು ಪರಲೋಕದಲ್ಲಿ ಯಾವುದೂ ಇಲ್ಲ. ಹಜರತ್ ಮುನ್ಷಿ ಅಬ್ದುಲ್ ಕರೀಂ ಸಾಹಿಬ್ ಸಿಯಾಲ್ಕೋಟಿ ರಜಲಾನ್ಹು ಹೀಗೆ ವಿವರಿಸಿದ್ದಾರೆ: ಒಂದು ಬಾರಿ ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಹೀಗೆ ಹೇಳಿದರು: ಆಪತ್ತಿನ ಸಮಯದಲ್ಲಿ ನಮ್ಮ ಜಮಾತಿನ ಕೆಲವು ದುರ್ಬಲ ವಿಶ್ವಾಸಿಗಳ ಬಗ್ಗೆ ನಮಗೆ ಚಿಂತೆಯಾಗುತ್ತದೆ. ನನ್ನ ಸ್ಥಿತಿ ಹೇಗಿದೆ ಅಂದರೆ, ನೀನು ತಿರಸ್ಕರಿಸಲ್ಪಟ್ಟವನು ಮತ್ತು ನಿನ್ನ ಯಾವ ಉದ್ದೇಶವನ್ನು ಕೂಡ ನಾವು ಪೂರೈಸುವುದಿಲ್ಲ ಎಂದು ನನಗೆ ಸ್ಪಷ್ಟವಾದ ದೈವಿಕ ವಾಣಿ ಕೇಳಿಬಂದರೆ ಕೂಡ ನನ್ನ ಈ ದೈವಿಕ ಪ್ರೇಮದಲ್ಲಿ ಮತ್ತು ಧರ್ಮದ ಸೇವೆಯಲ್ಲಿ ಯಾವುದೇ ಕೊರತೆ ಉಂಟಾಗದು ಎಂದು ನಾನು ಅಲ್ಲಾಹನ ಮೇಲೆ ಆಣೆ ಹಾಕಿ ಹೇಳುತ್ತೇನೆ. ಹಜರತ್ ನವಾಬ್ ಮುಬಾರಕ ಬೇಗಂ ಸಾಹಿಬಾ ರಜಲಾನ್ಹಾ ಹೇಳುತ್ತಾರೆ: ಅಲ್ಲಾಹನ ಮೇಲಿರುವ ಪ್ರೇಮವು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರ ಆತ್ಮದ ಕಣಕಣದಲ್ಲೂ ಅಲೆಗಳಂತೆ ಹರಿಯುತ್ತಿತ್ತು. ಅವರ ಪ್ರತಿ ಮಾತು ಮತ್ತು ಕೃತ್ಯದಲ್ಲಿ ಇದು ಸದಾ ಎದ್ದು ಕಾಣುತ್ತಿತ್ತು. ಹಜರತ್ ಮುಸ್ಲಿಮ್ ಮೌದ್ ರಜಲಾನ್ಹು ಹೀಗೆ ವಿವರಿಸುತ್ತಾರೆ: ಇಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಅವರ ನಂತರ ಜಮಾತಿಗೆ ಸೇರ್ಪಡೆಗೊಂಡರು ಮತ್ತು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರು. ಆದರೆ ಅಹಮದಿಯಾಗುವ ಮೊದಲು ಅವರ ಬಗ್ಗೆ ಹಜರತ್ ಮಸೀಹ್ ಮೌಊದ್ ಇಸ್ಲಾಂ 20 ವರ್ಷಗಳ ಕಾಲ ಬೇಸರಗೊಂಡಿದ್ದರು. ಕಾರಣವೇನೆಂದರೆ, ಅವರೊಬ್ಬ ಮಗ ಮರಣ ಹೊಂದಿದಾಗ ಅಲ್ಲಾಹನು ನನ್ನ ಮೇಲೆ ದೊಡ್ಡ ಅನ್ಯಾಯ ಮಾಡಿದ್ದಾನೆ ಎಂದು ಅವರು ಹೇಳಿದ್ದರು. ಅನಂತರ ಅಲ್ಲಾಹನು ಅವರಿಗೆ ಬಯತ್ ಮಾಡುವ ತೌಫೀಕ್ ನೀಡಿದನು ಮತ್ತು ಅವರು ಆ ಅಜ್ಞಾನದಿಂದ ಹೊರಬಂದರು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲಾನ್ಹು ಹೀಗೆ ವಿವರಿಸುತ್ತಾರೆ: ಹಜರತ್ ಮಸೀಹ್ ಮೌಊದ್ ಇಸ್ಲಾಮರಿಗೆ ತಲೆನೋವಿನ ಕಾಯಿಲೆ ಇತ್ತು. ಈ ಕಾಯಿಲೆಯನ್ನು ಗುಣಪಡಿಸುವುದರಲ್ಲಿ ವಿಶೇಷ ಪರಿಣತಿ ಹೊಂದಿದ್ದ ಒಬ್ಬ ವೈದ್ಯನನ್ನು ದೂರದ ಊರಿನಿಂದ ಕರೆಯಿಸಲಾಯಿತು. ಅವರು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರನ್ನು ಪರೀಕ್ಷಿಸಿ, ನಾನು 2 ದಿನಗಳಲ್ಲಿ ನಿಮ್ಮನ್ನು ಗುಣಪಡಿಸುತ್ತೇನೆ ಎಂದು ಹೇಳಿದರು. ಆದರೆ ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಅವರಿಂದ ಚಿಕಿತ್ಸೆ ಪಡೆಯಲು ನಿರಾಕರಿಸಿದರು. ಏಕೆಂದರೆ ಅವರು ನಾನೇ ಗುಣಪಡಿಸುತ್ತೇನೆ ಎಂದು ಅಹಂಕಾರದಿಂದ ಹೇಳಿದ್ದರು. ನಿಜವಾಗಿ ಗುಣಪಡಿಸುವವನು ಕೇವಲ ಅಲ್ಲಾಹನಾಗಿದ್ದಾನೆ ಎಂಬುದು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರ ನಂಬಿಕೆಯಾಗಿತ್ತು. ಹಜರತ್ ಶೇಖ್ ಯಾಕೂಬ್ ಅಲಿ ಇರ್ಫಾನಿ ಸಾಹಿಬ್ ರಜಲಾನ್ಹು ವರದಿ ಮಾಡುತ್ತಾರೆ: ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಹೀಗೆ ಹೇಳುತ್ತಿದ್ದರು:
ನನಗೆ ಡೆಲ್ಹೌಸಿಗೆ ಹೋಗುವ ಸಂದರ್ಭ ಒದಗಿ ಬಂದಾಗ ಅಲ್ಲಿನ ಪರ್ವತಗಳ ಹಸಿರು ಮತ್ತು ಹರಿಯುವ ನೀರನ್ನು ಕಂಡು ನನ್ನ ಮನಸ್ಸಿನಲ್ಲಿ ಅನಿಯಂತ್ರಿತವಾಗಿ ಅಲ್ಲಾಹನನ್ನು ಸ್ತುತಿಸುವ ಉತ್ಸಾಹ ಉಂಟಾಗುತ್ತಿತ್ತು ಮತ್ತು ಆರಾಧನೆಯಲ್ಲಿ ಒಂದು ವಿಶೇಷ ಆನಂದ ದೊರೆಯುತ್ತಿತ್ತು. ಸನ್ಮಾನ್ಯ ಮೌಲಾ ಬಕ್ಷ್ ಸಾಹಿಬ್ ಹೀಗೆ ವರದಿ ಮಾಡುತ್ತಾರೆ, ಪುತ್ರನಾದ ಮುಬಾರಕ್ ಅಹ್ಮದ್ ಸಾಹಿಬ್ ರೋಗಿಯಾದಾಗ ಅವರ ಬಗ್ಗೆ ಹಜರತ್ ಮಸೀಹ್ ಇಸ್ಲಾಂ ಬಹಳ ಚಿಂತಿತರಾಗಿದ್ದರು. ಆ ಮಗು ನಿಧನಗೊಂಡಾಗ ಕೆಲವು ಸಹಾಬಿಯರು ಸಾಂತ್ವನ ಹೇಳಲು ಬಂದರು. ಹಜರತ್ ಮಸೀಹ್ ಇಸ್ಲಾಂ ಮಸೀದಿಗೆ ಬಂದರು. ಅವರು ಎಂದಿನಂತೆ ಪ್ರಸನ್ನರಾಗಿದ್ದರು, ಬದಲಾಗಿ ಎಂದಿಗಿಂತಲೂ ಹೆಚ್ಚು ಸಂತೋಷದಿಂದಿರುವಂತೆ ಕಾಣುತ್ತಿದ್ದರು. ಅವರು ಹೇಳಿದರು, ಮುಬಾರಕ್ ಅಹ್ಮದ್ ನಿಧನನಾದನು, ನನ್ನ ಪ್ರಭುವಿನ ಮಾತು ಈಡೇರಿದೆ. ಈ ಹುಡುಗ ಒಂದೋ ಶೀಘ್ರವೇ ಮರಣ ಹೊಂದುವನು ಅಥವಾ ಒಬ್ಬ ದೇವಭಕ್ತನಾಗುವನು ಎಂದು ಅಲ್ಲಾಹನು ನನಗೆ ಮೊದಲೇ ತಿಳಿಸಿದ್ದನು. ಈಗ ಅಲ್ಲಾಹನು ಅವನನ್ನು ಕರೆದನು. ಒಬ್ಬ ಮುಬಾರಕ್ ಅಹ್ಮದ್ ಅಲ್ಲ, ಒಂದು ವೇಳೆ 1,000 ಪುತ್ರರಿದ್ದು ಅವರೆಲ್ಲರೂ ಮರಣ ಹೊಂದಿದ್ದರೆ ಕೂಡ ನನ್ನ ಪ್ರಭು ಸಂತೋಷ ಪಡುವನಾದರೆ ಅವನ ಮಾತು ಪೂರೈಸಲ್ಪಡಬೇಕು ಎಂಬುದರಲ್ಲೇ ನನ್ನ ಸಂತೋಷ ಅಡಗಿದೆ. ಲುಧಿಯಾನದ ಮುನ್ಷಿ ಅಹ್ಮದ್ ಜಾನ್ ಸಾಹಿಬ್ ಹಜ್ ಯಾತ್ರೆಗೆ ಹೋಗುತ್ತಿದ್ದಾಗ ಅವರಿಗೆ ಹಜರತ್ ಮಸೀಹ್ ಇಸ್ಲಾಂ ಹೀಗೊಂದು ಪತ್ರ ಬರೆದರು. ನನ್ನ ಒಂದು ವಿನಮ್ರ ವಿನಂತಿಯನ್ನು ನೆನಪಿಟ್ಟುಕೊಳ್ಳಿರಿ. ಅಲ್ಲಾಹನ ಕೃಪೆಯಿಂದ ನಿಮಗೆ ಬೈತುಲ್ಲಾದ ದರ್ಶನ ಲಭಿಸುವಾಗ ಆ ಪವಿತ್ರ ಸ್ಥಾನದಲ್ಲಿ ನನ್ನ ಪರವಾಗಿ ಈ ಪದಗಳಲ್ಲಿ ಪ್ರಾರ್ಥಿಸಿರಿ. ಹೇ ಅತ್ಯಂತ ಕಾರುಣ್ಯನಿಧಿ, ಭಾರತ ದೇಶದಲ್ಲಿರುವ ಗುಲಾಮ್ ಅಹ್ಮದ್ ಎಂಬ ನಿನ್ನ ಒಬ್ಬ ಅಸಹಾಯಕ, ಅಸಮರ್ಥ ಮತ್ತು ಪಾಪಿ ಸೇವಕನ ಮೊರೆ ಇದು. ಹೇ ಅತ್ಯಂತ ಕರುಣಾಮಯಿಯೇ, ನೀನು ನನ್ನ ಬಗ್ಗೆ ಸಂತುಷ್ಟನಾಗು ಮತ್ತು ನನ್ನ ತಪ್ಪುಗಳನ್ನು ಹಾಗೂ ಪಾಪಗಳನ್ನು ಕ್ಷಮಿಸು. ನೀನು ಕ್ಷಮಾಶೀಲನೂ ಕರುಣಾಮಯಿಯೂ ಆಗಿದ್ದೀಯೇ. ನೀನು ಯಾವುದರ ಬಗ್ಗೆ ಅತ್ಯಂತ ಸಂತುಷ್ಟನಾಗುತ್ತೀಯೋ ಅಂತಹ ಕಾರ್ಯವನ್ನು ನನ್ನಿಂದ ಮಾಡಿಸು. ನನ್ನ ಮತ್ತು ಸ್ವಾರ್ಥಗಳ ನಡುವೆ ಪೂರ್ವ ಮತ್ತು ಪಶ್ಚಿಮಗಳ ನಡುವಿರುವಷ್ಟು ದೂರವನ್ನು ಉಂಟುಮಾಡು. ನನ್ನ ಜೀವನ ಮತ್ತು ಮರಣವನ್ನು ಹಾಗೂ ನನ್ನಲ್ಲಿರುವ ಪ್ರತಿಯೊಂದು ಶಕ್ತಿಯನ್ನು ನಿನ್ನ ಮಾರ್ಗಕ್ಕಾಗಿಯೇ ಮೀಸಲಿಡು. ನಿನ್ನ ಪ್ರೀತಿಯಲ್ಲೇ ನನ್ನನ್ನು ಬದುಕಿಸು. ನಿನ್ನ ಪ್ರೀತಿಯಲ್ಲೇ ನನ್ನನ್ನು ಮರಣ ಹೊಂದುವಂತೆ ಮಾಡು ಮತ್ತು ನಿನ್ನ ಪರಿಪೂರ್ಣ ಪ್ರೇಮಿಗಳ ಗುಂಪಿನಲ್ಲಿ ನನ್ನನ್ನು ಎಬ್ಬಿಸು. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ಒಂದು ವೇಳೆ ಅಲ್ಲಾಹನನ್ನು ಪ್ರೀತಿಸುವುದರಿಂದ ಮತ್ತು ಅವನ ಆಜ್ಞಾಪಾಲನೆ ಮಾಡುವುದಕ್ಕಾಗಿ ಅತ್ಯಂತ ಕಠಿಣವಾಗಿ ಶಿಕ್ಷೆಯನ್ನು ನೀಡಲಾಗುವುದು ಎಂಬ ಖಾತ್ರಿ ನನಗಿದ್ದರೆ ಕೂಡ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ, ಅಂತಹ ನೋವು ಮತ್ತು ಸಂಕಟಗಳನ್ನು ಒಂದು ಆನಂದದೊಂದಿಗೆ ಹಾಗೂ ಪ್ರೀತಿಯ ಉತ್ಸಾಹದಿಂದ ಮತ್ತು ಹಂಬಲದೊಂದಿಗೆ ಸಹಿಸಿಕೊಳ್ಳಲು ನನ್ನ ಸಹಜ ಗುಣ ಸಿದ್ಧವಾಗಿದೆ. ಹಜರತ್ ಮಸೀಹ್ ಇಸ್ಲಾಂ ಅಲ್ಲಾಹನನ್ನು ಸಂಬೋಧಿಸುತ್ತಾ ಹೇಳುತ್ತಾರೆ, ನನಗೆ ಲಭಿಸಿದ ದೈವಿಕ ದೃಷ್ಟಾಂತಗಳನ್ನು ಎಣಿಸಲು ನನಗೆ ಸಾಧ್ಯವಿಲ್ಲ. ನೀನೇ ನನ್ನ ದೇವ ಎಂದು ನನಗೆ ಗೊತ್ತಿದೆ. ಹಾಲುಣ್ಣುವ ಮಗುವು ತಾಯಿಯನ್ನು ಕಂಡಾಗ ಹೇಗೆ ಸಂಭ್ರಮದಿಂದ ಪುಟಿಯುತ್ತದೋ ಹಾಗೆಯೇ ನಿನ್ನ ಹೆಸರನ್ನು ಕೇಳುವಾಗ ನನ್ನ ಆತ್ಮವು ಪುಟಿಯುತ್ತದೆ. ಆದರೆ ಹೆಚ್ಚಿನ ಜನರು ನನ್ನನ್ನು ಗುರುತಿಸಲಿಲ್ಲ ಮತ್ತು ಸ್ವೀಕರಿಸಲಿಲ್ಲ. ಒಟ್ಟಿನಲ್ಲಿ ಹಜರತ್ ಮಸೀಹ್ ಇಸ್ಲಾಂ ತಮ್ಮ ನಾಯಕರಾದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನುಸರಿಸುವ ಮೂಲಕ ಅಲ್ಲಾಹನ ಮೇಲೆ ಬೆಳೆಸಿಕೊಂಡಿದ್ದ ಅಪಾರ ಪ್ರೇಮ ಮತ್ತು ಅನುರಕ್ತಿ ಇದಾಗಿತ್ತು. ಇದನ್ನೇ ಅವರು ತಮ್ಮ ಜಮಾತಿಗೂ ಬೋಧಿಸುತ್ತಾ ಹೀಗೆ ಹೇಳಿದರು, ಪ್ರತಿ ತ್ಯಾಗಕ್ಕೂ ಸಿದ್ಧರಾಗಿರಿ. ಅಲ್ಲಾಹನಿಗಾಗಿ ತ್ಯಾಗ ಮಾಡುವಾಗ, ಅವನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಮತ್ತು ಅವನ ಹಕ್ಕನ್ನು ಪೂರೈಸುವಾಗ ಅಲ್ಲಾಹನು ಸಹ ನಿಮ್ಮನ್ನು ಅಷ್ಟೇ ಪ್ರೀತಿಸುವನು ಹಾಗೂ ನಿಮ್ಮನ್ನು ಎಲ್ಲಾ ಶತ್ರುಗಳಿಂದ ಮತ್ತು ಎಲ್ಲಾ ತೊಂದರೆಗಳಿಂದ ರಕ್ಷಿಸುವನು. ಅಲ್ಲಾಹನ ಸಂಪ್ರೀತಿಗಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಲ್ಲಾಹನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅಪಾರವಾಗಿ ಅನುಗ್ರಹಿಸುವನು. ಅಲ್ಲಾಹನು ನಮ್ಮನ್ನು ಅವನನ್ನು ಪ್ರೀತಿಸುವ ಮತ್ತು ಅವನ ಪ್ರೀತಿಯನ್ನು ಪಡೆಯುವ ಸೇವಕರನ್ನಾಗಿ ಮಾಡಲಿ. ನಿನ್ನೆಯಿಂದ ಹೊಸ ವರ್ಷ ಆರಂಭವಾಗಿದೆ. ಜನರು ಪರಸ್ಪರ ಶುಭಾಶಯಗಳನ್ನು ಹಾರೈಸುತ್ತಿದ್ದಾರೆ. ಈ ವರ್ಷವು ನಮಗೆ ಅಪಾರ ಅನುಗ್ರಹಗಳನ್ನು ತರುವ ವರ್ಷವಾಗಲಿ ಎಂದು ದುಆ ಮಾಡಿರಿ. ಅಲ್ಲಾಹನ ವಿರೋಧಿಗಳ ಮತ್ತು ಶತ್ರುಗಳ ಸಂಚುಗಳನ್ನು ಮಣ್ಣುಪಾಲು ಮಾಡಲಿ. ಜಮಾತಿಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಪ್ರಗತಿಯನ್ನು ನೀಡಲಿ. ವಿದೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ವತಂತ್ರ ದೇಶಗಳಲ್ಲಿ ವಾಸಿಸುತ್ತಿರುವ ನಾವು ಹೊಸ ವರ್ಷದ ಸಂತೋಷವನ್ನು ಆಚರಿಸುತ್ತಿದ್ದೇವೆ. ಪಾಕಿಸ್ತಾನ ಮೊದಲಾದ ಕಡೆಗಳಲ್ಲೂ ಜನರು ಆಚರಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಸೆರೆಯಲ್ಲಿರುವ ನಮ್ಮ ಸಹೋದರರನ್ನು ಪ್ರಾರ್ಥನೆಯಲ್ಲಿ ನೆನಪಿಡಿ. ಪಾಕಿಸ್ತಾನದ ಜೈಲುಗಳಲ್ಲಿ, ಅದರಲ್ಲೂ ನಾನು ಕಳೆದ ಬಾರಿ ತಿಳಿಸಿದಂತೆ ಮುಬಾರಕ್ ಸಾನಿ ಸಾಹೇಬರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಮತ್ತು ಇತರ ಅನೇಕರು ಸೆರೆಯಲ್ಲಿದ್ದಾರೆ. ಇಂತಹ ಸ್ಥಿತಿಯಲ್ಲೂ ಅವರು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಹೊಸ ವರ್ಷವನ್ನು ಪ್ರವೇಶಿಸುತ್ತಿದ್ದಾರೆ. ಅವರಿಗೆ ಯಾವುದೇ ದೂರುಗಳಿಲ್ಲ. ಅಲ್ಲಾಹನ ಸಂಪ್ರೀತಿಗಾಗಿ ಅವರು ಬೇಡಿಗಳನ್ನು ತೊಟ್ಟಿದ್ದಾರೆ. ಅಲ್ಲಾಹನು ಅವರ ಬಿಡುಗಡೆಯ ಮಾರ್ಗವನ್ನು ಬೇಗನೆ ಸುಗಮಗೊಳಿಸಲಿ. ನಮಗೆ ಮತ್ತು ಸಂಕಷ್ಟದಲ್ಲಿರುವ ಎಲ್ಲ ಅಹಮದಿಯರಿಗೆ ಅಲ್ಲಾಹನ ಪ್ರೀತಿಯ ಅರಿವು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಲಭಿಸಲಿ. ಕಷ್ಟಗಳಿಂದಾಗಿ ಅಲ್ಲಾಹನ ಮೇಲಿರುವ ನಮ್ಮ ಪ್ರೀತಿಯು ಕಡಿಮೆಯಾಗುವ ಬದಲು ಇನ್ನೂ ಹೆಚ್ಚಾಗಲಿ. ದೌರ್ಜನ್ಯಕ್ಕೆ ಒಳಗಾದವರಿಗಾಗಿಯೂ ದುಆ ಮಾಡಿರಿ. ಲೋಕದ ಎಲ್ಲ ಪೀಡಿತರನ್ನು ಅನ್ಯಾಯಗಾರರ ಹಿಡಿತದಿಂದ ಅಲ್ಲಾಹನು ಮುಕ್ತಗೊಳಿಸಲಿ ಮತ್ತು ಲೋಕದಲ್ಲಿ ಶಾಂತಿ ಸ್ಥಾಪನೆಯಾಗಲಿ.
الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر